ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ತೊಂಡೆಕಾಯಿಂದ ತುಂಗಾಯಿ ಅಂತ ಮಾಡ್ತೀವಿ, ಸ್ಟಫ್ಡ್ ಮಾಡಿ. ಅದನ್ನ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲಿಗೆ ತೊಂಡೆಕಾಯಿ ತೆಗೆದುಕೊಂಡಿದ್ದೀನಿ. ಇವಾಗ ಇದ್ರದ್ದು ಮೇಲ್ಗಡೆ ತುದಿಯನ್ನು ಕೆಳಗಡೆ ತುದಿ ಕಟ್ ಮಾಡಿಕೊಂಡು, ಮಧ್ಯದಲ್ಲಿ ಇವಾಗ ನಾವು ಬೆಂಡೆಕಾಯ್ದು ಹೇಗೆ ಮಧ್ಯದಲ್ಲಿ ಸೀಳ್ತೀವಲ್ವ, ಆ ರೀತಿಯೇ ಸೀಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತುಂಬ ಡೀಪಾಗಿ ಕಟ್ ಮಾಡ್ಕೊಳ್ಬಾರ್ದು, ಹಿಂದ್ಗಡೆ ಕಟ್ ಆಗಬಾರ್ದು, ಬರೀ ಮೇಲ್ಗಡೆ ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಇರುವಂಥ ನೀರಲ್ಲಿ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದು 60-70% ಅಷ್ಟು ಬೇಯಬೇಕು. ಹಾಗಾಗಿ ಅದನ್ನು ಮುಚ್ಚಿಟ್ಟು ಬೇಯಕ್ಕೆ ಬಿಡಬೇಕು. ಇವಾಗ ನೀರು ಚೆನ್ನಾಗಿದೆ, ಕುದೀತಾ ಇದೆ. ಇದನ್ನು ಒಲೆ ಆಫ್ ಮಾಡಿ ಇದನ್ನ ಹಾಗೆ ಮುಚ್ಚಿಡಬೇಕು. ಇದರ ಹಬೆಯಲ್ಲೇ ಬೆಂದೋಗುತ್ತೆ ತೊಂಡೆಕಾಯಿಗಳು. ತೊಂಡೆಕಾಯಿಗೆ ಒಳಗಡೆ ಮಸಾಲೆ ತುಂಬಕ್ಕೆ 2 ಚಮಚದಷ್ಟು ಹುರಿದಂಥ ಕಡಲೆ ಹಿಟ್ಟು ತೆಗೆದುಕೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂಚೂರು ಅರಿಶಿಣ ಮತ್ತು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ತೇನೆ ನಾನು. ತುಂಬ ಚೆನ್ನಾಗಿರುತ್ತೆ ಪಾವ್ ಭಾಜಿ ಮಸಾಲ ಹಾಕ್ಕೊಂಡ್ರೆ. ಹಾಗೆ ಒಂಚೂರು ಮಾವಿನಕಾಯಿ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ತೊಂಡೆಕಾಯಿ ಒಳಗಡೆ ಮಸಾಲೆ ತುಂಬ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಇದು ಬೆಂದಿದ್ರೆ ಈ ಸುಲಭವಾಗಿಯೇ ಅದರೊಳಗೆ ಮಸಾಲೆಗಳನ್ನು ತುಂಬೋದು. ಹಸಿಯಾಗಿದ್ದಾಗ ತುಂಬಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಎಲ್ಲ ತೊಂಡೆಕಾಯಿ ಒಳಗಡೆ ಮಸಾಲೆ ತುಂಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿ ತೆಗೆದುಕೊಂಡಿದ್ದೇನೆ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಹುರಿದ ನಂತರ ಈಗ ತೊಂಡೆಕಾಯಿಗಳನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ತದನಂತರ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಕಡೆನೂ ಚೆನ್ನಾಗಿ ಹರಡಬೇಕು. ಹರಡಿಟ್ರೆ ಎಲ್ಲ ಕಡೆನೂ ಚೆನ್ನಾಗಿ ಇದು ಕಲರ್ ತಿರುಗುತ್ತೆ. ಕಂದು ಬಣ್ಣ ತಿರುಗೋರೋಕ್ಕೆ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತದನಂತರ ಇದಕ್ಕೆ ಉಳಿದಂಥ ಮಸಾಲೆ ಇದೆ ಅಲ್ವಾ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಡ್ಕೊಳ್ಬೇಕು. ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಸ್ವಲ್ಪ ಇದು ಗಟ್ಟಿಯಾಗಿರೋಕ್ಕೆ ಹೋಗಿ ಕಡಲೆ ಹಿಟ್ಟೆಲ್ಲ ಬೇಗ ಗಟ್ಟಿಯಾಗುತ್ತೆ. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ಗ್ರೇವಿ ಹದ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಆ ಮಸಾಲೆಗಳ ಎಲ್ಲವೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಗ್ಸ್ಕೊಳ್ಬೇಕು. ಇದು ಚೆನ್ನಾಗಿ ಈ ಥರ ಗಟ್ಟಿ ಆಗುತ್ತೆ. ತದನಂತರ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುವಂಥ ತುಂಗಾಯಿ ರೆಡಿಯಾಗಿದೆ. ಒಂದ್ಸತಿ ಈ ಥರ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ರುಚಿಯಾಗಿರುತ್ತೆ ಇದು. ಹೇಗೆ ಅನಿಸ್ತು ಅಂತ ಹೇಳಿ. ಓಕೆ, ಬಾಯ್.